ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಖುಷಿ ಚಾನೆಲ್ಗೆ ಸ್ವಾಗತ. ನಾನು ಇವತ್ತು ಕೆಲವೊಂದು ಆಸನಗಳು ಮಾಡಿ ತೋರಿಸ್ತಾ ಇದ್ದೀನಿ. ಆಸನಗಳು ಮಾಡೋದು ಇಂಪಾರ್ಟೆಂಟ್ ಅಲ್ಲ, ರಿಲ್ಯಾಕ್ಸೇಷನ್ ಕೂಡ ಅಷ್ಟೇ ಇಂಪಾರ್ಟೆಂಟು. ಒಂದು ಆಸನ ಮಾಡಿದ ತಕ್ಷಣ ರಿಲ್ಯಾಕ್ಸೇಷನ್ ಮಾಡ್ಕೊಳ್ಳಿ. ಫುಲ್ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ನನಗೆ ಎಡಿಟ್ ಮಾಡೋಕ್ಕೆ ಬರಲ್ಲ. ಇದೇ ಫಸ್ಟು ನಾನು ಒಂದು ತಿಂಗಳಾಗಿದೆ ಅಷ್ಟೇ ನಾನು ಸ್ಟಾರ್ಟ್ ಮಾಡಿ. ನನಗೆ ಎಷ್ಟಾಗುತ್ತೋ ಅಷ್ಟು ಮಾಡಿ ಎಡಿಟ್ ಮಾಡಿ ಹಾಕಿದ್ದೀನಿ. ಖಂಡಿತ ನೋಡಿ. ಇದು ಬಂದು ಬೆಂಡಿಂಗ್ ಆ್ಯಂಡ್ ಟ್ವಿಸ್ಟಿಂಗ್. ಎಕ್ಸೇಲ್, ಎಕ್ಸೇಲ್, ಇನ್ಹೇಲ್, ಇನ್ಹೇಲ್, 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 ಎಕ್ಸೇಲ್, ಎಕ್ಸೇಲ್, ಇನ್ಹೇಲ್, ಇನ್ಹೇಲ್. 2 ಎಕ್ಸೇಲ್ ಬರುತ್ತೆ, 2 ಇನ್ಹೇಲ್ ಬರುತ್ತೆ. ಈ ಥರ ನಿಧಾನಕ್ಕೆ ಸ್ಟಾಪ್ ಮಾಡಿ ರಿಲ್ಯಾಕ್ಸ್ ಮಾಡ್ಕೋಬೇಕು. ಪ್ರತಿಯೊಂದು ಆಸನ ಮಾಡಾದಮೇಲೆ ರಿಲ್ಯಾಕ್ಸೇಷನ್ ಮಾಡಿಕೊಳ್ಳೇಬೇಕು. ನಮಗೆ ಆಸನ ಎಷ್ಟು ಇಂಪಾರ್ಟೆಂಟು ಹಾಗೆ ರಿಲ್ಯಾಕ್ಸೇಷನ್ ಕೂಡ ಇಂಪಾರ್ಟೆಂಟು. ಇದು ಫುಲ್ ಟ್ವಿಸ್ಟಿಂಗ್. ಎಕ್ಸೇಲ್, 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 ಎಕ್ಸೇಲ್. ಸ್ಲೋ ಡೌನ್, ನಿಧಾನಕ್ಕೆ ಸ್ಟಾಪ್ ಮಾಡಬೇಕು. ನಾವು ಕೌಂಟ್ ಮಾಡ್ಕೊಳ್ಳೇಬೇಕಾಗುತ್ತಿದ್ದು. ಈ ಥರ ರಿಲ್ಯಾಕ್ಸ್ ಮಾಡಿಕೊಳ್ಳೇಬೇಕು. ಮತ್ತು ಸೈಡ್ ಸ್ಟ್ರೆಚ್. ಎಕ್ಸೇಲ್, 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 ಓನ್ಲಿ ಎಕ್ಸೇಲ್ ಅಷ್ಟೇ. ಎಕ್ಸೇಲ್, 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 ಎಕ್ಸೇಲ್. ಸ್ಲೋ ಡೌನ್, ನಿಧಾನಕ್ಕೆ ಸ್ಟಾಪ್ ಮಾಡಿ ರಿಲ್ಯಾಕ್ಸೇಷನ್ ಮಾಡ್ಕೋಬೇಕು. ನಮ್ಗೆ ಆಸನ ಎಷ್ಟು ಇಂಪಾರ್ಟೆಂಟು ಹಾಗೆ ರಿಲ್ಯಾಕ್ಸ್ ಕೂಡ ಅಷ್ಟೇ ಇಂಪಾರ್ಟೆಂಟು. ಇದು ಏಕಪಾದಸ್ಥಾಸನ. ಕಾನ್ಸಂಟ್ರೇಷನ್ ಒಂದೇ ಕಡೆ ಇರಬೇಕು. ಕೌಂಟ್ ಮಾಡ್ಕೊಳ್ಳಿ. 10 ಕೌಂಟ್ವರೆಗೂ ಮಾಡಿಕೊಂಡು ವಾಪಸ್ ಬಂದು ಮತ್ತೆ ಇನ್ನೊಂದು ಸೈಡು ಅದೇ ರೀತಿ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದು ಒಂದೇ ಕಡೆ ಕಾನ್ಸಂಟ್ರೇಷನ್ ಇರಬೇಕು. ಈಗ ಜಾಗಿಂಗ್ ಆ್ಯಂಡ್ ಜಂಪಿಂಗ್. ಈಗ ಸ್ಲೋ ಜಾಗಿಂಗ್ ಮಾಡಿ. ಫಸ್ಟಿಗೆ ಸ್ಲೋ ಜಾಗಿಂಗ್ ಮಾಡಬೇಕು, ಆಮೇಲೆ ಈ ಥರ ಫಾಸ್ಟಾಗಿ ಮಾಡಬೇಕು. 1 2 3 4 5 6 7 8 9 10. ಹೀಗೆ ನೀವು 30ವರೆಗೂ ಮಾಡ್ಕೋಬೋದು. ಮತ್ತು ಸ್ಲೋ ಜಾಗಿಂಗ್ 10 ಕೌಂಟ್ಸು ಸ್ಲೋ ಜಾಗಿಂಗ್ ಮಾಡಿಕೊಂಡು ಮತ್ತೆ ಸ್ಟಾರ್ಟ್ ಮಾಡಿ. ಫ್ರಂಟ್ ಜಂಪಿಂಗ್ 1 2 3 4 5. ಈಗ ಬ್ಯಾಕ್ ಕಿಕ್ಕಿಂಗ್ 1 2 3 4 5. ಈಗ ಮತ್ತೆ ಸ್ಲೋ ಜಾಗಿಂಗ್. ಪ್ರತಿ ಸರಿ ನೀವು 10 ಕೌಂಟ್ಸು ಆ ಥರ ಮಾಡಿಕೊಂಡು ಸ್ಲೋ ಜಾಗಿಂಗ್ 10 ಕೌಂಟ್ಸ್ ಮಾಡಿಕೊಂಡು ಮತ್ತೆ ಈ ಥರ ಸ್ಟಾರ್ಟ್ ಮಾಡ್ಕೋಬೋದು. ಈಗ ಟ್ವಿಸ್ಟಿಂಗ್ 1 2 3 4 5 6 7 8 9 10. ಸ್ಲೋ ಜಾಗಿಂಗ್ ಈ ಥರ 10 ಕೌಂಟ್ಸ್ ಮಾಡ್ಕೊಳ್ಳಿ. ಸ್ಲೋ ಜಾಗಿಂಗ್ ಕೌಂಟ್ ಮಾಡ್ಕೊಳ್ಳಿ. ಈಗ ಪೆಂಡುಲಮ್ 1 2 3 4 5 6 7 8. ಈಗ ಸ್ಲೋ ಜಾಗಿಂಗ್. ಈ ಥರ ನೀವು ಜಾಸ್ತಿ ಕೌಂಟ್ ಕೂಡ ಮಾಡ್ಕೋಬೋದು. ಈಗ 1 2 3 4 5 6 7 8 9 10. ಸ್ಲೋ ಜಾಗಿಂಗ್ 1 2 3 4. ಈಗ ತ್ರಿಕೋಣಾಸನ ಸ್ಟ್ರೆಚ್. ಏಕಂ ದ್ವೇ ತ್ರೀಣಿ ಚತ್ವಾರಿ. 1 2 3 4 5. ಈ ಥರ ನೀವು 20 ಕೌಂಟ್ಸ್ ಆದರೂ ಕೌಂಟ್ ಮಾಡ್ಕೊಳ್ಳಿ. ಪಂಚ ಷಟ್ ಸಪ್ತ ಅಷ್ಟ. ಮತ್ತು ಅದೇ ರೀತಿ ಇನ್ನೊಂದು ಸೈಡು ಕಾಂಪ್ಲಿಮೆಂಟ್ರಿ ಪ್ರಾಕ್ಟೀಸ್ ಮಾಡ್ಕೊಳ್ಳೇಬೇಕು. ಒಂದು ಸೈಡ್ ಮಾಡಾದಮೇಲೆ ಈಗ ಮತ್ತೆ ಇನ್ನೊಂದು ಸೈಡು. ಈ ಥರ ನಿಮಗೆ 10 20 30 ಎಷ್ಟು ಕೌಂಟ್ ಬೇಕಾದರೂ ಇರಿ. ವಾಪಸ್ ಬನ್ನಿ, ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಮತ್ತು
ಇವಾಗ ವೀರಭದ್ರಾಸನ ಸ್ಟ್ರೆಚ್. ಏಕಂ ದ್ವೇ ತ್ರೀಣಿ ಚತ್ವಾರಿ. 1 2 3 4 5 6 7 8 9 10. ಪಂಚ ಷಡ್ ಸಪ್ತ ಅಷ್ಟ. ಈಗ ಮತ್ತೆ ಇನ್ನೊಂದು ಸೈಡ್. ಏಕಂ ದ್ವೇ ತ್ರೀಣಿ ಚತ್ವಾರಿ. 1 2 3 4 5 6 7 8 9 10. ಪಂಚ ಷಡ್ ಸಪ್ತ ಅಷ್ಟ. ಈಗ ಪರಿವೃತ್ತ ತ್ರಿಕೋಣಾಸನ. ಏಕಂ ದ್ವೇ. 1 2 3 4. ಈಗ ಮತ್ತೆ ಇನ್ನೊಂದು ಸೈಡ್. 1 2 3 4 5. ಈಗ ವಾಪಸ್ ಬನ್ನಿ, ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಇದೇ ರೀತಿ ನೀವು 10 20 30 ಅಲ್ವ. ಇದು ಅರ್ಧಕಟಿ ಚಕ್ರಾಸನ. ಏಕಂ ದ್ವೇ ತ್ರೀಣಿ ಚತ್ವಾರಿ. ಸ್ಟ್ರೆಚ್ ಕೊಟ್ಟು ಪಕ್ಕಕ್ಕೆ ಬೆಂಡ್ ಆಗಬೇಕು. ಅದೇ ಸ್ಟ್ರೆಚ್ ಮೇಂಟೈನ್ ಮಾಡಿಕೊಂಡು ನೀವು 20 ಕೌಂಟ್ಸು 30 ಕೌಂಟ್ಸ್ ಎಲ್ಲ ಮಾಡ್ಕೋಬೋದು. ಈ ಥರ 2 ಸೈಡು ಮಾಡ್ಕೊಳ್ಳಿ. ಇದು ನಿಮ್ಮ ಸೊಂಟದ ಭಾಗ ಮತ್ತು ಬೆನ್ನೋವು ಮತ್ತು ಕೈ ಫ್ಯಾಟು ಇದೆಲ್ಲ ಕಮ್ಮಿ ಆಗುತ್ತೆ ಈ ಆಸನ ಮಾಡ್ಕೊಳ್ಳೋದ್ರಿಂದ. ಬ್ಯಾಕ್ ಪೇನ್ಗೆಲ್ಲ ಒಳ್ಳೆಯ ಆಸನ ಇದು. ಪಾದಹಸ್ತಾಸನ. ಏಕಂ ದ್ವೇ ತ್ರೀಣಿ ಚತ್ವಾರಿ. 2 ಕೈಗಳು ಪಾದಗಳ ಹತ್ರ ಬರಬೇಕು. ಹಣೆ ಅಥವಾ ಮೂಗು ಮಂಡಿಗೆ ತಾಕಬೇಕು. ಮತ್ತು ನೀ ಬೆಂಡ್ ಮಾಡಬಾರ್ದು. ಈ ಥರ 20 ಅಥವಾ 30 ಕೌಂಟ್ಸ್ವರೆಗೂ ಇದ್ದು ಪಂಚ ಷಡ್ ಸಪ್ತ ಅಷ್ಟ. ಇದು ಸ್ಟ್ರೆಂತ್ನಿಂಗು ಆಗುತ್ತೆ, ಕಾಲುಗಳು ಸ್ಟ್ರೆಂತ್ನಿಂಗ್ ಆಗುತ್ತೆ, ಬ್ಯಾಕ್ ಕೂಡ ಆಗುತ್ತೆ. ಮತ್ತು ತಲೆ ಬೆಂಡ್ ಆಗಿರೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಇದು ಕಾಂಪ್ಲಿಮೆಂಟ್ರಿ ಪ್ರಾಕ್ಟೀಸ್. ಅರ್ಧ ಚಕ್ರಾಸನ, ಬ್ಯಾಕ್ ಬೆಂಡಿಂಗ್ ಈ ಥರ. ಇದು ಕೂಡ ಬ್ರೀದಿಂಗ್ ಪ್ರಾಬ್ಲಮ್ಮು ಮತ್ತು ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಬ್ಯಾಕ್ ಪೇನ್ಗೆ ಒಳ್ಳೆಯ ಆಸನ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 20. ನಾನು ತೋರಿಸಿರೋ ಆಸನಗಳನ್ನು ಡೈಲಿ ಅರ್ಧ ಗಂಟೆ ಪ್ರಾಕ್ಟೀಸ್ ಮಾಡಿ ವೆಯ್ಟ್ ರೆಡ್ಯೂಸ್ ಮಾಡ್ಕೊಳ್ಳಿ. ನಮ್ಮ ಆರೋಗ್ಯಕ್ಕಾಗಿ ನಮಗೋಸ್ಕರ 1 ಅವರ್ ಯೋಗ ಪ್ರಾಕ್ಟೀಸ್ ಮಾಡೋದ್ರಿಂದ ನಮ್ಮ ಹೆಲ್ತ್ ಚೆನ್ನಾಗಿರುತ್ತೆ. ಯೋಗನ ನಮ್ಮ ಲೈಫಲ್ಲಿ ಅಳವಡಿಸ್ಕೊಳ್ಬೇಕು. ಡೈಲಿ ನಾವು ಹೇಗೆ ಮನೆ ಕೆಲಸ ಅಂತ ಮಾಡ್ತೀವೋ ಹಾಗೆ ಯೋಗನೂ ಒಂದು ಕೆಲಸ ಅಂತ ಮಾಡ್ಕೊಂಡು ಹೋಗೋಣ. 1 ಅವರು ನಮ್ಮ ಆರೋಗ್ಯಕ್ಕೋಸ್ಕರ ನಾವು ಮಾಡ್ಕೋಬೇಕು. ಆರೋಗ್ಯ ಚೆನ್ನಾಗಿರುತ್ತೆ. ನನ್ನ ವಿಡಿಯೋ ನೋಡಿದವ್ರಿಗೆಲ್ರಿಗೂ ಧನ್ಯವಾದಗಳು. ದಯವಿಟ್ಟು ನನ್ನ ವಿಡಿಯೋ ನಾನು ಮಾಡಿರೋ ಆಸನಗಳು ನಿಮಗೆಲ್ಲರಿಗೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.